ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಮಹಾಯುದ್ಧವು ಶೀಘ್ರವಾಗಿ ಅಂತ್ಯಗೊಂಡು ವಿಶ್ವದಾದ್ಯಂತ ಶಾಂತಿ ನೆಲೆಸಲಿ ಎಂಬ ಆಶಯದೊಂದಿಗೆ ಚಿಕ್ಕೋಡಿ ಜೈನ ಸಮಾಜವು ಭಗವಾನ್ ಮಹಾವೀರ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸಿತು. ನಗರದ ಬಸ್ ನಿಲ್ದಾಣದ ಬಳಿ ಇರುವ ಶ್ರೀ ಮಹಾವೀರ ಕೀರ್ತಿಸ್ತಂಭದ ಬಳಿ ಏರ್ಪಡಿಸಿದ್ದ ಸರಳ ಸಮಾರಂಭದಲ್ಲಿ ಜೈನ ಸಮಾಜದ ಸದಸ್ಯರು ಒಗ್ಗಟ್ಟಾಗಿ 9 ಬಾರಿ ನಮಃಕಾರ ಮಂತ್ರ ಪಠಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಿಕ್ಕೋಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಮಾತನಾಡಿ, ಜೈನ ಸಮಾಜವು ಶಾಂತಿಯ ಪ್ರತೀಕವಾಗಿದ್ದು ಸಮಾಜದ ಏಳಿಗೆಗಾಗಿ ಸದಾ ಶ್ರಮಿಸುತ್ತಿದೆ ಎಂದು ಹೇಳಿದರು. ಮುಖಂಡರು ಎಲ್ಲ ಸಮಾಜದ ಇವತ್ತು ನಮ್ಮ ಮುಖಂಡರಿಗೆ ಸಭೆಯಲ್ಲಿ ಉಪಸ್ಥಿತರಿದ್ದರು. ಇವತ್ತು ನಿಜವಾಗೂ ಬೆಳಗ್ಗೆದಿಂದ ಇವತ್ತು ಪಾದಯಾತ್ರೆ ಮಾಡಿ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ಮಹಾವೀರ ಜಯಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೆವು. ಇವತ್ತು ಶ್ರೀ ಮಹಾವೀರ್ ಅವರು ಭಗವಾನ್ ಅವರ ಹುಟ್ಟುಹಬ್ಬ ನಿಮಿತ್ತವಾಗಿ ಸಮಾಜದಲ್ಲಿ ಸತತವಾಗಿ ಒಂದು ಭಕ್ತಿಪೂರ್ವಕವಾಗಿ ಮತ್ತು ಸಮಾಜದಲ್ಲಿ ಯಾವತ್ತೂ ಏಕತಾ ಮತ್ತು ಮಹಾವೀರ್ ಭಗವಾನ್ ಅವರು ಹೇಳಿದ್ದಾರೆ. ಇವತ್ತು ನಾವು ಸಮಾಜದಲ್ಲಿ ಮತ್ತು ದೇಶಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಚಿನ್ನದ ಕೈ ಯಾರು ಕೊಟ್ಟಿದ್ದಾರೆ, ನಮ್ಮ ಗುರುಗಳ ಇವತ್ತು ನಮ್ಮ ಪಕ್ಷ ಕೊಟ್ಟಿದ್ದಾರೆ. ಇವತ್ತು ಏನೇನು ರಾಜಕೀಯ ಸಭೆಯಿಲ್ಲ ಅದನ್ನ ನಾನು ನೆನಪು ಮಾಡ್ಕೊಡ್ತೀನಿ. ನಾವಾಗಲಿ ಜಗದೀಶ್ ಗೌರಿಮಠ ಹೊಡೆದಾರು ಇವತ್ತೆಲ್ಲರೂ ಮುಖಂಡರು ನಾವು ಏನು ಜವಾಬ್ದಾರಿ ಕೊಟ್ಟಿದ್ದೀವಿ ಸಮಾಜ ಮಾಡುವಾಗ ನಿಂತ ನಿಮ್ಮ ಜೊತೆಗೆ ಯಾವತ್ತೂ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಪುರಸಭೆಯ ಮಾಜಿ ಅಧ್ಯಕ್ಷ ಜಗದೀಶ್ ಕವಟಿಗಿಮಠ ಮಾತನಾಡಿ, ಚಿಕ್ಕೋಡಿ ನಗರದಲ್ಲಿ ಎಲ್ಲ ಧರ್ಮೀಯರು ಸೇರಿ ಮಹಾವೀರ ಜಯಂತಿ ಆಚರಿಸುತ್ತಿರುವುದು ಧಾರ್ಮಿಕ ಸೌಹಾರ್ದತೆಗೆ ಪ್ರತೀಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿಯೊಬ್ಬರೂ ಇಂತಹ ಜಯಂತಿ ಉತ್ಸವಗಳಲ್ಲಿ ಭಾಗವಹಿಸುವುದರಿಂದ ಸಮಾಜದ ಒಗ್ಗಟ್ಟು ಮತ್ತು ಶಕ್ತಿ ಹೆಚ್ಚುತ್ತದೆ ಎಂದರು. ವಾತಾವರಣ ಇಡೀ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ಪರಿಸ್ಥಿತಿಯಲ್ಲಿ ಕೂಡ ಮಹಾವೀರರ ಈ ಒಂದು ಅಹಿಂಸಾ ಪರ್ವ ಧರ್ಮ ಈ ಒಂದು ಮೆಸೇಜ್ ಏನದ ಜಗತ್ತಿಗೆ ಇವತ್ತು ಅತ್ಯವಶ್ಯವಾಗಿದೆ. ಚಿಕ್ಕೋಡಿ ನಗರದಲ್ಲಿ ಮಹಾವೀರ ಭಗವಾನರ ಜಯಂತಿಯನ್ನು ಎಲ್ಲ ಸಮಾಜದವರು ಸೇರಿ ಇವತ್ತು ಆಚರಿಸ್ತಾ ಇರೋದು ನಮ್ಮ ಹಿಂದೂ ಧರ್ಮದ ಒಂದು ಎಲ್ಲರೂ ಕೂಡುವಿಕೆ ಒಂದು ಪ್ರತೀಕಕ್ಕೆ ನಾವು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ನಗರದಲ್ಲಿರುವಂಥ ಎಲ್ಲ ಜಯಂತಿಗಳನ್ನು ಎಲ್ಲ ಸಮಾಜದವರು ಕೂಡಿ ಆಚರಿಸೋದ್ರಿಂದ ನಮ್ಮ ಶಕ್ತಿಯನ್ನು ನಾವು ವರ್ಧಿಸ್ಕೊಳ್ಳೋಕ್ಕೆ ಹಾಗೂ ಅದನ್ನು ಪ್ರದರ್ಶನ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಮೆಸೇಜ್ ಆಗ್ತದೆ ಅಂತ ಹೇಳಿ ಒಂದು ಚಿಕ್ಕೋಡಿ ಎಲ್ಲ ಸಮಾಜದವರು ತೋರಿಸ್ಕೊಟ್ಟಿದ್ದೀವಿ. ಅದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತಾ, ವಿಶೇಷವಾಗಿ ಇವತ್ತೇನು ಈ ಜಾಗದಾಗ ನಾವು ನಿಂತಿದ್ದೀವಿ, ಇದು ಸುಮಾರು 70ರ ದಶಕದಲ್ಲಿ ಅಂದಿನ ಪುರಸಭೆಯ ಅಧ್ಯಕ್ಷರಾದ ಸಂತಪ್ಪನ ಗಜಿಯವರ ಕಾಲದಲ್ಲಿ ಈ ಜಾಗವನ್ನು ಇದು ಮಹಾವೀರ ಸರ್ಕಲ್ ಆಗಬೇಕಂತೇಳಿ ಆವಾಗ ಒಂದು ಮುನ್ಸಿಪಾಲಿಟಿಯಿಂದ ರಿಜಿಸ್ಟರ್ ಆಗಿತ್ತು. ಆ ನಂತರ ಈ ಡೆವಲಪ್ಮೆಂಟ್ ಎಲ್ಲರೂ ಕೂಡ ಅವಾಗ ಮಾಡಿದರು. ಇಲ್ಲಾರೆ ಇಲ್ಲಿ PWD ಅವರಿಂದ ಬೇರೆ ಯೋಜನೆಗಳು ಆಗಿದ್ದು ಅದನ್ನೆಲ್ಲರೂ ಮೀರಿ ಇವತ್ತು ಈ ನಮ್ಮ ಮಹಾವೀರ ಸ್ತಂಭ ಅಥವಾ ಕೀರ್ತಿ ಸ್ತಂಭ ಆಗಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಐತಿ. ಆ ಕಾರಣಕ್ಕಾಗಿ ಇವತ್ತು ಪ್ರದರ್ಶನವಾದ ಸಂತಪ್ಪನ ಗಜಿಯವರನ್ನ ಈ ಸಂದರ್ಭದಲ್ಲಿ ಈ ಜಾಗದಲ್ಲಿ ನಾವು ಸ್ಮರಿಸಬೇಕಾಗಿದ್ದು. ಮಹಾವೀರ ಕೀರ್ತಿಸ್ತಂಭ ನಿರ್ಮಾಣಕ್ಕೆ ಶ್ರಮಿಸಿದ ದಿವಂಗತ ಶಾಂತಪ್ಪ ಮಿಲಿಜಿಯವರನ್ನು ಈ ವೇಳೆ ಸ್ಮರಿಸಲಾಯಿತು. ಆರ್ಎಸ್ಎಸ್ ಮುಖಂಡ ಸಂಜು ಅಡಕೆ ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷ ರಾಮ ಮಾನೆ ಕೂಡ ಮಾತನಾಡಿದರು. ಪಾಠವನ್ನು ಕಲಿಸಿಕೊಟ್ಟಂತಹ ಭಗವಾನ್ ತೀರ್ಥಂಕರ ಮಹಾವೀರ ಅವರು ಕೊಟ್ಟಂತಹ ಸಿದ್ಧಾಂತಗಳು ಇವತ್ತಿಗೂ ಕೂಡ ಪ್ರಸ್ತುತವಾದಂತಹ ಸಿದ್ಧಾಂತಗಳು. ಪಂಚಾಯಿತಿದಂತಹ ತಮ್ಮೆಲ್ಲರೂ ಕೂಡ ಗೊತ್ತೇ ಇರುವುದು. ಅವರು ಹೇಳುವಂತಹ ಎಲ್ಲ ಸಿದ್ಧಾಂತಗಳು ಅದರಲ್ಲಿ ಮಹಾವ್ರತಗಳು ಅನ್ನುವಂಥದ್ದಿದೆ. ಅಹಿಂಸೆ ಇರ್ಬೋದು, ಸತ್ಯ ಇರ್ಬೋದು, ಬ್ರಹ್ಮಚರ್ಯ ಇರ್ಬೋದು, ಆಸ್ತಿಯ ಇರ್ಬೋದು, ಇದೆಲ್ಲವೂ ಕೂಡ 2,500 ವರ್ಷಗಳ ಆದರೂ ಕೂಡ ಇವತ್ತಿನ ಜಗತ್ತಿಗೆ, ಇವತ್ತಿನ ಮಾನವ ಕುಲಕ್ಕೂ ಕೂಡ ಅದೆಲ್ಲವೂ ಕೂಡ ಇವತ್ತಿಗೂ ಕೂಡ ನಾವು ಅದು ಪಾಲನೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಇವತ್ತು ನೋಡ್ತೀವಿ ನಾವು, ಇವತ್ತು ಅನೇಕ ಜನ ಹೇಳಿದರು, ಈ ಜಗತ್ತಿನಲ್ಲೇ ಒಂದು ಅಶಾಂತಿಯ ವಾತಾವರಣ ಇದೆ. ಮನುಷ್ಯರಾದಂಥ ನಾವೆಲ್ಲರೂ ಕೂಡ ಪರಸ್ಪರ ಜೀವನ ತೆಗೆದುಕೊಳ್ಳಿಕ್ಕೆ ಹೊರಟಿದ್ದೀವಿ. ಎಲ್ಲ ಕಡೆಗೆ ಯುದ್ಧದ ವಾತಾವರಣ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಮಹಾವೀರರ ಸಿದ್ಧಾಂತಗಳು ಯಾವುದಕ್ಕೆ ನಾವು ಜೀವನದು ಅಂತ ಹೇಳ್ತೀವಿ, ನೀವೇನು ಅನ್ನುವಂಥದ್ದು, ಇದೆಲ್ಲವೂ ಕೂಡ ನಾವು ಪಾಲಿಸಬೇಕು. ಜಗತ್ತಿಗೆ ಇದು ಎಲ್ಲವೂ ಕೂಡ ಆಚರಣೆ ಮಾಡುವಂಥ, ಆಚರಣೆ ಕಲಿಸುವಂಥ ಸಂದರ್ಭ ಇದೆ. ಇವತ್ತು ಮಹಾವೀರ ಜಯಂತಿ ನಿಮಿತ್ತವಾಗಿ ನಾವೆಲ್ಲರೂ ಏನು ಸೇರಿದ್ದೀವಿ.
ಇದೇ ಸಂಕಲ್ಪವನ್ನು ನಾವು ತೆಗೆದುಕೊಳ್ಳಬೇಕು. ನಾವು ಕೂಡ ಶಾಂತಿ ಅಹಿಂಸೆಯಿಂದ ಬದುಕಬೇಕು, ಉಳಿದವರಿಗೂ ಕೂಡ ಈ ಪಾಠವನ್ನು ಇಲ್ಲಿ ಕಲಿಸ್ಕೊಡ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳಿ ನನಗೆ ಇಲ್ಲಿ ಕರೆದು ಮಾತನಾಡಲಿಕ್ಕೆ ಕೊಟ್ಟಂತ ಎಲ್ಲ ಸಂಯೋಜಕರಿಗೆ. ನಂತರ ಭಗವಾನ್ ಮಹಾವೀರರ ಪಲ್ಲಕ್ಕಿ ಉತ್ಸವ ಹಾಗೂ ಭಾವಚಿತ್ರದ ಮೆರವಣಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಭಕ್ತಿಭಾವದಿಂದ ಸಾಗಿತು. ಇದೇ ಸಂದರ್ಭದಲ್ಲಿ ಪ್ರವೀಣ ಮೇಳವಂಕಿ ಹಾಗೂ ಅವರ ಸ್ನೇಹಿತರು ಸ್ಥಾಪಿಸಿದ ಸನ್ಮಿತ್ರ ಅಲ್ಪಸಂಖ್ಯಾತರ ಸಂಘದಿಂದ ಭಗವಾನ್ ಮಹಾವೀರ ಜಯಂತಿ ನಿಮಿತ್ತವಾಗಿ ಮಹಾವೀರ ಸರ್ಕಲ್ ಹಾಗೂ ಕೀರ್ತಿಸ್ತಂಭ ಆವರಣವನ್ನು ಬಣ್ಣ, ವೃಕ್ಷಾರೋಪಣ, ದೀಪ ಅಲಂಕಾರ, ನಮಫಲಕ ಅನಾವರಣ ಇಂತಹ ವಿವಿಧ ಕಾರ್ಯಗಳನ್ನು ಕೈಗೊಂಡಿರುವ ಮಹನೀಯರನ್ನು ಸತ್ಕರಿಸಲಾಯಿತು. ಸನ್ಮತ್ರ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಂಘ ಕಾರ್ಯಗಮನಿಸಿ ಚಿಕ್ಕೋಡಿ ಸಾಯಿ ಪರಿವಾರದಿಂದ ಪುರಸಭೆಯ ಮಾಜಿ ಅಧ್ಯಕ್ಷ ಜಗದೀಶ ಕವಟಿಗಿಮಠ ಅವರು 21,000 ರೂಪಾಯಿ ದೇಣಿಗೆ ನೀಡಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ಮುನ್ನೋಳಿ, ರಂಜಿತ್ ಸಂಗ್ರೋಳೆ, ವರ್ಧಮಾನ ಸದಲಗೆ, ಅನಿಲ್ ಮಾನೆ, ನ್ಯಾಯವಾದಿ ಬಿಆರ್ ಯಾದವ, ನ್ಯಾಯವಾದಿ ಸಂಜಯ್ ಚೌಗಲ, ದರ್ಶನ ಉಪಾಧ್ಯೆ, ಪಿಂಟು ಮೇಳವಂಕಿ, ಡಾ ಪದ್ಮರಾಜ ಪಾಟೀಲ, ಮಹಾವೀರ ದಂಡಗೆ, ಅಭಿಯಂತರ ಬಿಡಿ ನಸಲಾಪುರೆ, ಶಿರೀಶ್ ಮೆಹ್ತಾ, ರಾಜೇಂದ್ರ ಪಾಟೀಲ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಶ್ರಾವಕ ಶ್ರಾವಿಕಿಯರು ಉಪಸ್ಥಿತರಿದ್ದರು.